ಈ ಆಲದ ಮರ ಏನೈತಲ್ಲ, ಈ ಆಲದ ಮರ ಇರೋ ಊರ ಹೆಸರು ಕೇತೋಹಳ್ಳಿ ಅಂತ. ದೊಡ್ಡ ಆಲದ ಮರದ ಎದುರುಗಡೆನ ಬಸ್ ಸ್ಟಾಪ್ ಐತಿ. 100 ರೂಪಾಯಿ ಲಾಸ್ಟ್ ನೋಡ್ರಿ, 100 ರೂಪಾಯಿ ಒಂದು ಕೊಡಂಗ ಕೊಡ್ರಿ, ಇಲ್ಲ ನಡ್ರಿ ಹೋಗ್ತೀವಿ. ಇಲ್ಲ ಆಲದ ಮರ ನೋಡ್ತಿರೋ, ಹೆಲ್ಮೆಟ್ ಮಾರ್ತಿರೋ. ಹೆಲ್ಮೆಟ್ ಹಾಕೊಂಡಿರ್ತೇನೆ ಅಲ್ಲಿ ಇಲ್ಲಿ ಬಿಸಿಲು ಬರೋದು ಕಿಂಡಿಗಳಾಗ. ಓ ಹೆಲ್ಮೆಟ್ ಎಲ್ಲ ಅಪ್ಪಿ ಅಪ್ಪಿ ತಪ್ಪಿನು ಇದನ್ನ ಯಾರಿಗೂ ಹೇಳಕ್ ಹೋಗ್ಬೇಡ. ಮತ್ತ ಆಮೇಲೆ ನೋಡು ಕಾಪಿ ಮಾಡಿಬಿಟ್ರೆ ಯಾರಾದ್ರು ಕಾಪಿ ರೈಟ್ ಬಿಡುತ್ತೆ, ಬೇಡ ಹೇಳಕ್ ಹೋಗ್ಬೇಡ ಯಾರಿಗೂ. ದರ್ಶನ್ ಸಾಕು ಬಾರೋ, ಫೋಟೋ ತೆಗೆಸ್ಕೊಂಡಿದ್ದೆ. ದೊಡ್ಡ ಆಲದ ಮರಣ ಒಂದ್ ಸ್ವಲ್ಪ ನೋಡೋಣಂತ ಬಾರೋ, ಭಾಳ ವಿಶಾಲವಾಗೈತಿ. ಹತ್ತತ್ರ 2.5 ಎಕರೆ ಐತಿ ಬಾರೋ. ರಾಜಿ ನೀ ತೆಗೆಯದ್ದೆ ಬಿಡ್ತೀಯ ಇಲ್ಲ, ನೀ ತೆಗೆದ್ ಬಿಡ್ತೀಯ ಅಂದ್ರ ಅವ ಎದ್ದು ಬರ್ತಾನ. ಫೋನ್ ಹಚ್ಚೋಣಂತ ನಾಗೆ ಹೊಂಟೇವಿ ಹೆಂಗ ಬೋಸಡಿಕೆ ಕಾಣತದ್ಲ, ಇದು ಮುರಿದು ಬಿದ್ದಿದ್ದು. ಇಲ್ಲಾಂದ್ರೆ ಇದು ಅಷ್ಟು ಕನೆಕ್ಟೆಡ್ ಇತ್ತು ಇದು ಪೂರಾ. ದರ್ಶ ಏನ್ ಮಾಡತ್ತಿಲ್ಲ, ತಂತಿ ಮ್ಯಾಗ ಹತ್ತಿ ಕುಂತ. ಏ ದರ್ಶ ನೀ ಯಾಕೆ ಕುಂತಿಲ್ಲ? ಬಾ ದೋಸ್ತ, ದೊಡ್ಡ ಆಲದ ಮರ ತೋರ್ಸೋದು ಬೇಡ, ನಿನ್ನ ತೋರಿಸ್ತೀನಿ ಬಾ. ನಿನಗೆ ಅಂದಿದ್ದವರು ಕರೆಕ್ಟಾಗಿ ಹೇಳಿದ್ರೆ ಅಕ್ಕ. ನಾವಿವತ್ತು ವಿಶ್ವವಿಖ್ಯಾತ ದೊಡ್ಡ ಆಲದ ಮರಕ್ಕೆ ಬಂದೇವೆ. ದೊಡ್ಡ ಆಲದ ಮರ ತೋರಿಸ್ತೇನೆ ಬರ್ರಿ, ನೋಡ್ರಿ ದೊಡ್ಡ ಆಲದ ಮರ ಕಾಣತ್ತಲ್ಲ. ಎಸ್, ಇದು ದೊಡ್ಡ ಆಲದ ಮರ. ಏಕಿತ್ತ ಮೊದಲ, ಈಗ ಇತ್ತೀಚಿನ ವರ್ಷಗಳೊಳಗೆ ತುಂಡಾಗಿ ಆ ಕಡೆ ಭಾಗ ಈ ಕಡೆ ಭಾಗ ಅನ್ನೋ ಥರ ಆಗಿಬಿಟ್ಟೈತಿ. ನೋಡ್ರಿ ಇಷ್ಟು ವಿಶಾಲವಾಗಿ ಹಬ್ಕೊಂಡೈತಿ. 2 ಎಕರೆ 22 ಗುಂಟೆ ಪ್ರದೇಶದೊಳಗೆ ಹಬ್ಕೊಂಡೈತಿ. 400 ವರ್ಷ ಹಳೇದಿದೆ ದೊಡ್ಡ ಆಲದ ಮರ. ಇದು ದೇಶದ 6ನೇ ದೊಡ್ಡ ಆಲದ ಮರ, ಅತಿ ದೊಡ್ಡ ಆಲದ ಮರ ದೇಶದೊಳಗಡೆನೆ. ಇದು ಅತಿ ದೊಡ್ಡ ಆಲದ ಮರ 6ನೇದಿದು. 2 ಎಕರೆ ಎಷ್ಟು ರೂಪಾಯಿ ಅಂದ್ರೆ ಹೆಲ್ಮೆಟ್? ಏಕೆ ಗಾಡಿ ಹೆಂಗ್ ನಾವು 100 ರೂಪಾಯಿ ಲಾಸ್ಟ್ ನೋಡ್ರಿ, 100 ರೂಪಾಯಿ ಒಂದು ಕೊಡಂಗ ಕೊಡ್ರಿ, ಇಲ್ಲ ನಡ್ರಿ ಹೋಗ್ತೀವಿ. ಇಲ್ಲ ಆಲದ ಮರ ನೋಡ್ತಿರೋ, ಹೆಲ್ಮೆಟ್ ಮಾರ್ತಿರೋ. 100 ರೂಪಾಯಿ 100 ರೂಪಾಯಿ ಒಟ್ಟು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಲಾಸ್ಟಿಗೆ ಆಲದ ಮರ ಕರ್ಕೊಂಡ್ ಎಲ್ಲ ಫೋನ್ ಹಚ್ಚಿ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಹೇಳೋದು, ಲಾಸ್ಟಿಗೆ 100 ರೂಪಾಯಿ ಆಲದ ಮರ ಅಂತ ಕರ್ಕೊಂಡ್ ಬಂದ್ರು. ನೋಡ್ಲಿ ಅಂದ್ರು ದೇಶದೊಳಗಿರೋ ಅತಿ ದೊಡ್ಡ 6ನೇ ಆಲದ ಮರ ಇದೆ. 400 ವರ್ಷ ಹಳೇದ. ಅಂದ್ರೆ ಒಂದು ಹಿಸ್ಟಾರಿಕ್ ಪೀಸಿಗೆ ಕರ್ಕೊಂಡ್ ಬಂದೇನಿಲ್ಲ, ಹಿಸ್ಟಾರಿಕ್ ಪ್ಲೇಸಿಗೆ. ನೋಡ್ರಿ ಇಲ್ಲ ಆಲದ ಮರ. ಅಪ್ಪಿ ಇತ್ತೀಚಿನ ವರ್ಷಗಳೊಳಗೆ ಮುರಿದು ಬಿದ್ದಿತ್ತಿದ, ಪೂರ್ತಿ ಜಾಯಿಂಟ್ ಇತ್ತಿದ್ದು. ಪೂರಾ ಒಂದು 4-5 ವರ್ಷದ ಹಿಂದೆ ಮುರಿದು ಬಿದ್ದಿರ್ಬೋದು. ಅವನ್ನ ಸುದ್ದಿ ಓದಿದ್ದೆ, ಅಲ್ಲಿ ಮುರಿದು ಬಿದ್ದಿದ್ದೈತೆ ನೋಡಿ, ಇಲ್ಲಿ ಅದು ಕಾಣತ್ತದ್ಲ, ಇದು ಮುರಿದು ಬಿದ್ದಿದ್ದು. ಇಲ್ಲಾಂದ್ರೆ ಇದು ಅಷ್ಟು ಕನೆಕ್ಟೆಡ್ ಇತ್ತು ಇದು ಪೂರಾ. ಅಂದ್ರೆ ನಾ ಇವ್ರಿಗೆ ಯಾಕೆ ಹೇಳತ್ತೇನೆ ಅಂದ್ರೆ ಇದು ಜಾಯಿಂಟ್ ಆಗಿತ್ತು ಅಂತ ಹೇಳಿ ನಾನು ನೋಡೇನಿ ಇದನ್ನು. ನಾನು ಇದಕ್ಕಿಂತ ಒಂದ್ಸಲ ಹಿಂದೆ ಬಂದಿದ್ದೆ, ಒಂದಿಷ್ಟು ವರ್ಷಗಳ ಹಿಂದೆ. ಅವಾಗ ಪೂರ್ತಿ ಕನೆಕ್ಟೆಡ್ ಆಗಿತ್ತು ಇದು. 2 ಎಕರೆ 22 ಗುಂಟೆ ಒಳಗೈತಿ. ನೋಡ್ರಿ ಹಂಗೈತಿ. ಇಲ್ಲಿ ಹಂಗೆ ಒಂದು ಮುನೇಶ್ವರ ಸ್ವಾಮಿ ಟೆಂಪಲ್ ಐತಿ. ಈ ದೊಡ್ಡ ಆಲದ ಮರದ ಪಾರ್ಕ್ ಥರ ಏನೈತಿಲ್ಲ, ಇದ್ರ ನಡ್ರಾಕ ಮುನೇಶ್ವರ ಸ್ವಾಮಿ ಟೆಂಪಲ್ ಐತಿ. ಭಾಳ ವಿಶಾಲವಾಗಿ ಹಬ್ಕೊಂಡೈತಿ ಆಲದ ಮರ ಮಾತ್ರ. ಕೇತೋಹಳ್ಳಿ ಅಂತ ಹೇಳಿ ಈ ಆಲದ ಮರ ಏನೈತಲ್ಲ, ಈ ಆಲದ ಮರ ಇರೋ ಊರ ಹೆಸರು ಕೇತೋಹಳ್ಳಿ ಅಂತ. ನಮ್ಮ ರಾಜೇ ಹೋದ್ಲ ಮುನೇಶ್ವರ ಸ್ವಾಮಿಗೆ ಒಂದು ಎಳಿ ಹೆಂಗೆ ಬಂದೈತೆ ಆಲದ ಮರದ್ದು. ಇದಕ್ಕೆ ಕೊಕ್ಕಿ ಕೊಟ್ಟು ನಿಲ್ಸ್ಯಾರ ಆಸರಕ್ಕೆ. ಓ ನೋಡ್ರಿ, ನೀವು ಎಷ್ಟು ದೂರ ನೋಡ್ತೀರಿ ನೋಡ್ರಲ್ಲ, ಎಲ್ಲ ಹಂಗೆ. ಇಲ್ಲಿ ಮಂಗ್ಯಾಗಳು ಅದಾವ, ಭಾಳ ಹುಷಾರಿರ್ಬೇಕು. ಇಲ್ಲಿ ನೋಡ್ರಿ ಎಲ್ಲರೂ ದರ್ಶನ್ ನೋಡ್ಕೊಂತ ನಿಂತಾರೆ ಇಲ್ಲಿ. ದರ್ಶ ಏನು ಮಾಡತ್ತಿಲ್ಲ, ತಂತಿ ಮ್ಯಾಗ ಹತ್ತಿ ಕುಂತ. ಏ ದರ್ಶ ನೀ ಯಾಕೆ ಕುಂತಿಲ್ಲ? ದರ್ಶ ಚಿಂತೆ ಮಾಡ್ಬೇಡ್ಲೆ, ಮದುವೆ ಲೇ ದರ್ಶ, ಚಿಂತೆ ಮಾಡಬೇಡ್ಲೆ. ಚಿಂತೆ ಅದ್ ನೋಡತ್ತಾನೀಗವ. ಅಯ್ಯೋ ಪರಮಾತ್ಮ, ನಿನಗೆ ಅಂದಿದ್ದವರು
ಎಲ್ರಿ ಏನ್ರಿ ನಾ ಹಂಗೆ ಕರೆಕ್ಟಾಗಿ ಹೇಳಿದ್ರೆ ಅಕ್ಕ. ಸುತ್ತಮುತ್ತ ಇರೋರ್ಗು ಗೊತ್ತಾಗೋಯ್ತು ಏನಂತ ಗೊತ್ತಾಯ್ತಕ್ಕ? ಮಂಗ್ಯಾನ್ ಕಾಟ ಅಂತ ಐತಿಲ್ಲಿ. ಮೊಬೈಲ್ ಗಿಬೈಲ್ ಅದು ಇದು ತಂದ್ರೆ ಭಾಳ ಹುಷಾರಾಗಿರ್ರಿ. ಕೈಯಾಗ ಏನಾದ್ರು ಬ್ಯಾಗ್ ಗೀಗಿದ್ರ ಹಿಂಗೈತೆ ನೋಡ್ರಿಪ್ಪ. ದೊಡ್ಡ ಆಲದ ಮರ. ಇದೆಲ್ಲ ಬಿದ್ದು ಹೋಗತ್ತಲ್ಲ ಮ್ಯಾಗಿಂದ. ಹಾಂ, ಬಿದ್ದೋಗೈತಿ. 400 ವರ್ಷದ ಹಳೆ ಮರ. ಇಷ್ಟು ನಿಂತೈತಲ್ಲ ಹೇಳೋದು. 400 ವರ್ಷದ ಹಳೆ ಮರ ಈ ಲೆವೆಲಿಗೆ ನಿಂತೈತಲ್ಲ. ನಂಗೊಂದು ಡೌಟ್ ಇದ್ರು. ಹಾಂ, ಮೇನ್ ಮರ ಅದೇನೆ ಅಂದ್ರೆ ಅಲ್ಲಿಂದ ಇವೆಲ್ಲ ಬೇರ್ಗಳು ಗೊತ್ತಿಲ್ಲ. ಇಲ್ಲಿ ಯಾರನ್ನಾದರೂ ಕೇಳಬೇಕು. ಈ ತೋಟಗಾರಿಕೆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟವ್ರು ಇಲ್ಲಿ ಯಾರು ಮ್ಯಾನೇಜ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ, ಇಲ್ಲ ಸ್ಥಳೀಯರಿಗೆ ಯಾರಿಗಾದ್ರು ಲೋಕಲ್ಸಿಗೆ ಗೊತ್ತಿರುತ್ತೆ. ಇದು ಅನ್ನಿಸ್ತೈತಿ ಇವ್ರು ಬೇರೆ ಇವೆಲ್ಲ. ನನಗೆ ಈ ಕಡೆನೂ ಐತಿ. ಈ ಕಡೆನೂ ದೊಡ್ಡ ದೊಡ್ಡ ಬಡ್ಡಿ ಅದಾವೆ ಮತ್ತು ಈ ಕಡೆನೂ ಅದಾವೆ. ಎಲ್ಲ ಪ್ರೇಮಿಗಳು ಆಲದ ಮರನೂ ಬಿಟ್ಟಿಲ್ಲ. ಆಲದ ಮರದ ಮ್ಯಾಗ ಒಂದು ಸಿಗ್ನೇಚರ್ಗಳನ್ನ ಬರೆದಿಟ್ಟಾರ, ಹೆಸರುಗಳ್ನ ಕೆತ್ತಿಟ್ಟಾರ. ಏನು ಮಾಡ್ತಿದ್ದೀರಾ ಮಿಸ್ಟರ್ ದರ್ಶನ್? ಫೋಟೋ ಪೋಸ್ಟ್ ಕೊಡ್ತಾರೆ. ಆಹಾ, ಹ್ಯಾಂಡ್ಸಮ್ ಹಂಕ್ ನೋಡ್ಲಿ ದರ್ಶನ್. ಹಂಗೂ ಇಲ್ಲ ಪಂಕು ಇಲ್ಲ ಅಲ್ಪ ಹಂಗಿರಿ ದೋಸ್ತ ಈಗ ಇದ್ದಿಲ್ಲ. ಆಹಾ, ಇಲ್ಲಿಂದ ಏನು ವ್ಯೂ ಐತ್ರಿ? ಇಲ್ಲೇನ್ರ ಫೋಟೋ ತೆಗೆದ್ರೆ ಮಾತ್ರ ಕತ್ತರ್ನಾಗ ಬರ್ತಾವ ನೋಡ್ರಿ. ಇಲ್ಲೇ ನಿಂತ್ಕೋಬೇಕು. ಅಲ್ಲಿ ನೋಡ್ರಲ್ಲಿ ದರ್ಶನ್ದು ಫೋಟೋ ಶೂಟ್ ನಡೆಯತೈತಿ. ಆ ಹುಡುಗಿ ಅದು ಅಡ್ಡ ಬಂದ್ಬಿಟ್ಟೈತಲ್ಲಿ. ಪಕ್ಕ ಅಳತೇನೆ. ದರ್ಶ ಏನು ಮಾಡತ್ತಿಲ್ಲ? ಹೊಡ್ಕೋ ದೋಸ್ತ ಹೊಡ್ಕೋ. ಈಕೆ ಕ್ಯಾಮ್ರಾಮ್ಯಾನ್ ಇಲ್ಲಿಂದ. ವಾ, ಏನು ಕಸರತ್ಲೇ ರಾಜಿ. ಹಾಂ, ಮತ್ತೆ ದರ್ಶನ್ ಮತ್ತೆ ಬಾ ದೋಸ್ತ. ದೊಡ್ಡ ಆಲದ ಮರ ತೋರ್ಸೋದು ಬೇಡ, ನಿನ್ನ ತೋರಿಸ್ತೀನಿ ಬಾ. ನಮ್ ಫೋಟೋ ಶೂಟ್ ಏನಾರ ತಲೆಗಿತ್ತು, ಇಲ್ಲಿ ಬಂದು ಇಲ್ಲಿ ಮಾಡಂಗಾಗಿತ್ತು ಫೋಟೋ ಶೂಟ್. ಏನ್ ಮಾಡ್ತೀವಿ ನೋಡಿ ನಮ್ಮ ಪರಿಸ್ಥಿತಿ. ಇಲ್ಲ ಫಿಕ್ಸ್ ಆದ್ಮೇಲೆ ಇಲ್ಲೇ ಬರೋಣ ಅಂತ. ಮದಿ ಫಿಕ್ಸ್ ಆದ್ಮೇಲೆ ಮತ್ತೆ ದೇವ್ರ ಫಿಕ್ಸ್ ಆಗಲಿ. ಆಯ್ತು ಬಾ. ಅವ ದೊಡ್ಡ ಕರ್ಕೊಂಬಂತ ಫುಲ್ ಗ್ರ್ಯಾಂಡ್ ದೊಡ್ಡದಾಗ ಫೋಟೋ ತಗೊಂಡ್ ಅಲ್ಲಿ ತೋಟಗಾರಿಕೆ ಇಲಾಖೆ ನಮ್ಮ ಅಪ್ಪಂದು ಕೊಟ್ಟು ಬಿಡ್ತಾರ. ಫೋನ್ ಹಚ್ಚೋಣಂತ ನಾವೇ ಹೊಂಟೇವಿ ಹೆಂಗ ಸಿಡಿಕೆ. ದರ್ಶನ್ ಸಾಕು ಬಾರೋ, ಫೋಟೋ ತೆಗೆಸ್ಕೊಂಡಿದ್ದೆ. ದೊಡ್ಡ ಅಲ್ಲದ ಮರಣ ಒಂದ್ ಸ್ವಲ್ಪ ನೋಡೋಣಂತ ಬಾರೋ. ಭಾಳ ವಿಶಾಲವಾಗೈತಿ. ಹತ್ತತ್ರ 2.5 ಎಕರೆ ಐತಿ ಬಾರೋ. ರಾಜಿ, ನೀ ತೆಗೆಯದ್ದೆ ಬಿಡ್ತೀಯ ಇಲ್ಲ? ನೀ ತೆಗೆದ್ ಬಿಡ್ತೀಯ ಅಂದ್ರ ಅವ ಎದ್ದು ಬರ್ತಾನ. ಈಗ ನೋಡಿ ಹೆಂಗ ಬರತಾನ. ಬಾಯ್ ಬಾ. ಇಲ್ಲಿ ಜಾಗ ಸಿಕ್ಕೈತ್ ನಮಗ. ಅಲ್ಲೇ ಅತ್ತಾಗಿಂದ ಟಮ್ ಬ್ಯಾಗ್ರೌಂಡ್ ನೋಡ್ರ. ಇವ ಎಲ್ಲಿ ಕುತ್ಕೊಂಡಿದ್ದ ತೋರಿಸ್ತೇನೆ ನಿಮಗೆ. ಈ ಚೇರ್ ಮ್ಯಾಗ ಕುತ್ಕೊಂಡ್ ನಾನು. ಬ್ಯಾಕ್ ಗ್ರೌಂಡ್ ಏನೈತಿ ನೋಡ್ರಿ, ಅಲ್ಲಿ ಟಾಮ್ ಐತಿ, ಅಪ್ಪೆ ಗಾಡಿ ಐತಿ. ಮುಂದೇನೈತಿ ಅನ್ನೋದಲ್ಲ, ನಮ್ದು ಪೋಸ್ಟ್ ಚೆನ್ನಾಗಿ ಬಂದ್ರೆ ಸಾಕ. ರಿಯಲಿ ನೋಡ್ರಿ, ಇತ್ತ ಕುತ್ಕೊಂಡು ಈ ಚೇರ್ ಮ್ಯಾಗು ಈ ಬೆಂಚ್ ಮ್ಯಾಗ ಎಲ್ಲರೂ ಕುತ್ಕೊಂಡು ತೆಗೆಸ್ಕೊಂಡ್ರೆ ಅಡ್ಡಿಲ್ಲ. ಒಟ್ಟ ಈ ದೊಡ್ಡ ಆಲದ ಮರ ಪಾರ್ಕ್ನಾಗ ಇರೋದು ಯಾವ್ದಾದ್ರು ಬಿಡಕ್ ಹೋಗ್ಬೇಡ ಬೆಂಚ್. ಇಷ್ಟು ಪೋಸ್ಟ್ ಕೊಡ್ತಾನೆ, ಹೆಂಡತಿ ಜೊತೆಗೆ ಬಂದಾಗ ಏನೇನು ಪೋಸ್ಟ್ ಕೊಡಿಸ್ತಾನ ಈ ಕಡೆ ಅಂತ ಇವ್ರಿಗೆ ಗೊತ್ತ. ಅವಾಗ ಡೈಲಿ ಒಂದೊಂದು ರೀಲ್ಸ್ ಅದೇನದು ಪ್ರೀ ವೆಡ್ಡಿಂಗ್ ಶೂಟ್. ಅವಾಗ ಡೈಲಿ ಒಂದು ಎಷ್ಟು ದಿನಪ್ಪ ಹೊರಗಡೆ ಬಂದಾಗ ಒಂದು ಪ್ರೀ ವೆಡ್ಡಿಂಗ್ ಶೂಟ್. ಅವಾಗ ಹೌದಾ? ಯಾಕಂದ್ರೆ ನಮ್ಗೆ ಕ್ರಿಯೇಟಿವಿಟಿ ಭಾಳ ಫೋಟೋ ಹೊಡ್ಸ್ಕೊಂಡು ಹೆಲ್ಮೆಟ್ ಹಾಕೊಂಡಿರ್ತೇನೆ. ಅಲ್ಲಿ ಇಲ್ಲಿ ಬಿಸಿಲು ಬರೋದು ಕಿಂಡಿಗಳು. ಓ ಹೆಲ್ಮೆಟ್ ಎಲ್ಲ ಅಪ್ಪಿ ತಪ್ಪಿನು ಇದನ್ನ ಯಾರಿಗೂ ಹೇಳಕ್ ಹೋಗ್ಬೇಡ. ಮತ್ತೆ ಆಮೇಲೆ ನೋಡು ಕಾಪಿ ಮಾಡಿಬಿಟ್ರೆ ಯಾರಾದ್ರು ಕಾಪಿ ರೇಟ್ ಬಿಡುತ್ತೆ. ಬೇಡ ಹೇಳಕ್ ಹೋಗ್ಬೇಡ ಯಾರಿಗೂ. ಹೆಲ್ಮೆಟ್ ದಾರಿಗಳು ಹೊಂಟ್ರು. ಇದು ನೋಡಿಲಿ ನಿನಗಂತ ಹೇಳಿ ಮಾಡ್ಸಿರೋದನ್ನ. ನೀ ಆರಾಮ್ ಪಾಸಕ್ಕೆ ಹೋಗು, ನೋಡು ಅಲ್ಲಿ ಹೋಗ್ಬಾರ್ದು.
ಸ್ವಲ್ಪ ಈ ಬಾಜು ಹೋಗ್ಬೇಕು. ಎರಡೂವರೆ ಕೋಟ್ನವ್ರಿಗೆ ಅಂತ ಹೇಳಿ ಮಾಡ್ಸಿದ್ದನ ನಮ್ಗೆ ಇಲ್ಲಿ ಮಾಡ್ಸಿದ್ದಾವ ನಮಗೀಗ ನೀವು ಯಾವ್ದು ನನ್ನ ಹೈಟ್ ಇತ್ತು ಕರೆಕ್ಟ್ ಆಗಿ ನೋಡು. ಅದ ದರ್ಶ ಒಂದ್ ಕಾಲ ಅಕ್ಕಿಗಿಂತ ಗಿಡ್ಡದ್ದಿ ಬಾ ನೀ. ಏ ಇಲ್ಲಪ್ಪ ನಾನು ನೋಡೋಣ ಬಾ ಫೋಟೋ. ಏ ಲೇ ನೋ ವೇ ನಾ ಈಗ ನಿನಗೆ ಕಾಲೇಜ್ ಫಸ್ಟ್ ಇಯರ್ದ ಫೋಟೋ ತೆಗೆದು ತೋರಿಸ್ಲೇನ? ಚಿನ್ನು ನೋ ವೇ. ನೋಡ್ರಿ ಇದು ಇವ್ರು ಮಶಗಿರಿ ಬೆಟ್ಟಿಗೆ ಒಂದ್ ಸ್ವಲ್ಪ ಇದನ್ನು ತೋರ್ಸೋಣಂತ ದೊಡ್ಡ ಆಲದ ಮರನ. ಎಲ್ಲಿ ಬರ್ದಾರ? ಅಲ್ಲ ಅನು ಇಲ್ಲಿ. ಹಾ ಅನು ಸಂಜೆ ಅನು ಅನು ಎಸ್ ಅಂತ ದರ್ಶ ಏನ್ ಕ್ಯೂರಿಯಾಸಿಟಿ ಒಳಗೆ ನೋಡ ಆತಿಲ್ಲ. ಅಲ್ಲ ಅಲ್ಲಿ ಹೋಗಿ ಯಾರು ಬರ್ದ ಬರೇ ಇಲ್ಲಿ ಕಾಲ್ ಹಿಡಿದಕ್ಕೆ ಅವ್ರ ಮೇಡಮ್ ಬಂದು ಬೈದ್ರಿ ಈಗ ಅಲ್ಲಿ ಹೋಗಿ ಯಾವ ಬರ್ದಾನಂತ ಅಮರ ಪ್ರೇಮಿಗಳು ಇಲ್ಲಿ ಡಿ ಅಂತ ಬರ್ದಾರ ನೋಡಿ. ಎಲ್ಲಿ ಡಿ ಬಿ ದರ್ಶನ್ ಬರ್ಗಾಲಿ ಎಲ್ಲಿ? ಹಾ ಹಾ ಗೊತ್ತಾಯ್ತು. ಡಿ ಅಂತ ಕಾಣತೈತಿ. ಡಿನೋ ಓನ ಯಾರಿಗೆ ಗೊತ್ತದ? ಇಲ್ಲಿ ಮುಂದೆ ಬಾ ಬೀನು ಐತಿ. ಹಾ ಏನಾಗ್ಬೇಕಂತ ಈಗ? ದರ್ಶನ್ ಬರ್ಗಾಲಿ ಅಂತ ನಮ್ಮ ಅಜ್ಜರುಗಳೆಲ್ಲ ನಿಮ್ಮ ಅಜ್ಜನೋ ಮುತ್ತಜ್ಜನೋ ಬಂದಿರ್ತಾರಾಗ ಅವಾಗ ಸ್ವಲ್ಪ ಮೊಮ್ಮಗ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಾಗ ಬರೆದಿಟ್ಟಾಗಿರೋದಿಲ್ಲ. ಮೊಮ್ಮಗನ ಹೆಸರು ಇರ್ಲಿ ಅಂತ ಬರ್ದ ನಮ್ಮ ಮೊಮ್ಮಗ ಒಂದಲ್ಲ ಒಂದಿನ ಆಲ್ದ ಮರ ನೋಡಕ್ ಬರ್ತಾನೆ, ನೋಡ್ತಾನೆ ಅಂತ ಹೇಳಿ ಕೆತ್ತಿಟ್ಟಾಗ್ಯಾರ. ಯಾರೋ ಸ್ಪೆಕ್ಸ್ ಬಾಕ್ಸ್ ಬಿಟ್ಟವ್ರ ಇಲ್ಲಿ. ಅದು ಮಂಗ್ಯ ಬಿಟ್ಟಿದ್ದದು. ಇಲ್ಲ ಪಾಪ ಮಂಗ್ಯನ ಹಾಳು ಮಾಡೈತಿ ತಗೊಂಡೋಗಿ ಸ್ಪೆಕ್ಸ್ ಬಾಕ್ಸ್. ಥೂ 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 ಥೂ. ಏನ್ ಮಾಡಕ್ಕಾಗಲ್ಲ ನೋಡಿ. ಇಲ್ಲಿ ನೋಡಿ ಇಲ್ಲಿ ಇಸ್ಕೊಳಕ್. ಹೌದು ನೋಡು ಮಸ್ತ್ ಇದ್ರೆ ಸರಿ. ಕೊಡಪ್ಪ ನೋಡ್ರಿ ಇಲ್ಲಿ ದೊಡ್ಡ ಆಲದ ಮರ ಹಿಂಗೈತಿ, ಮಸ್ತ್ ಐತಿ. ಮಶಗಿರಿ ಮಾಡ್ಕೋಂತ ದೊಡ್ಡ ಆಲದ ಮರ ನೋಡ್ಕೋಂತ ಹೊಂಟೇವೆ. ಕಂಡಲ್ಲಿ ಅಮರ ಪ್ರೇಮಿಗಳು ಅದು ಇದು ಕೆತ್ತ ಹೋಗ್ಯಾರ. ಇಲ್ಲಿ ನೋಡಿ ಇಲ್ಲಿ ಎಸ್ ಎಸ್ ಅಂತ ಹೇಳಿ ಇಲ್ಲಿ ಯಾವ ಬರ್ದಾಕ ಬರೆಯಕ್ಕೆ ಸಾಧ್ಯನೋ? ಇಲ್ಲಿ ತೋರಿಸ್ತೀನಿ ನೋಡ್ರಿ ಎಸ್ ಎಸ್ ಅಂತ ಹೇಳಿ ಇಲ್ಲಾರು ಬರೆಯಕ್ಕೆ ಸಾಧ್ಯ? ಅಮರ ಪ್ರೇಮಿಗಳ ಕಲಾ ಕುಸರಿ ಸಖತ್ತಾಗಿದೆ. ಏನದ? 400 ವರ್ಷದ ಹಳೇ ಆಲದ ಮರ ನೋಡಿದ್ದೀವಿ ನಾವು ಈಗ. ಅದು ದೇಶದೊಳಗೆ 6ನೇ ಅತಿ ದೊಡ್ಡ ಆಲದ ಮರ ಇದು. ನೋಡ್ರಿ ಹೆಂಗೈತಿ. 2 ಎಕರೆ 22 ಗುಂಟೆ ಒಳಗೆ ಐತೆ. ಅದು ಬೆಂಗಳೂರಿನ ಮಗ್ಲಕ್ಕೆ ನೋಡು ದೋಸ್ತಿ ಈ ಲೆವೆಲ್ಗೆ. ಇದನ್ನ ಡ್ರೋನ್ ಶಾಟ ಬೇಕು ದೋಸ್ತಿ, ಇದನ್ನ ತೋರಿಸ್ಬೇಕು ಅಂದ್ರೆ. ಒನ್ ಪೀಸ್ ಒಳಗಂತೂ ತೋರ್ಸಕ್ಕಾಗೋದಿಲ್ಲ ಇದನ್ನ. ಏನತ್ಲ ನೋಡ್ರಿ ನಿಮ್ಗೆ ಕೇಳಾತಂದ ದರ್ಶ ಸಮಾಧಾನ ಆದ್ರಿಲ್ಲ ಅಂತೇಳಿ. ಯಾರು ಕಮೆಂಟ್ ಹಾಕ್ರಿ, ಯಾರಿಗೆ ಅನ್ಸುತ್ತೆ ಅವ್ನು ಕೇಳ್ಬೇಕು. ಹಾ ಇಲ್ಲ ಅಲ್ಲಲ್ಲಿ ಹಿಂಗೆ ಕುತ್ಕೊಳಕ್ಕೆ ಹಿಂಗೆ ಜಾಗ ಮಾಡ್ಯಾರ. ಈ ದೊಡ್ಡ ಆಲದ ಮರಕ್ಕೆ ನೀವೇನು ಟಿಕೆಟ್ ತೊಗೊಂಡು ಬರ್ಬೇಕಾಗಿಲ್ಲ. ಇಲ್ಲೇನು ಟಿಕೆಟ್ ವ್ಯವಸ್ಥೆ ಇಲ್ಲ, ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ. ಇಲ್ಲೇನು ನಿಮಗೇನು ಎಂಟ್ರಿ ಫೀಸ್ ಇಲ್ಲ. ಆರಾಮಾಗಿ ಫ್ರೀಯಾಗಿ ಎಂಟ್ರಿ ಐತಿ, ಬರ್ಬೋದು ಫ್ಯಾಮಿಲಿ ಕರ್ಕೊಂಡು. ಜೊತೆಗೆ ಇಲ್ಲಿ ನೋಡ್ರಿ ಇಲ್ಲೇ ಹತ್ತಿರದಾಗ ದೊಡ್ಡ ಆಲದ ಮರ ಅಂತ ಏನು ಕಾಣತ್ತಲ್ಲ ಇಲ್ಲಿ ಬೋರ್ಡು, ಇದೇ ಬಸ್ ಸ್ಟಾಪ್. ದೊಡ್ಡ ಆಲದ ಮರದ ಎದುರುಗಡೆನ ಬಸ್ ಸ್ಟಾಪ್ ಐತಿ. ಸೊ ನೀವು ಆರಾಮಾಗಿ ಬಸ್ ಹತ್ತಿ KR ಮಾರ್ಕೆಟಿಂದನೋ ಇಲ್ಲ ಕೆಂಗೇರಿ ಬಸ್ ಸ್ಟಾಪಿಂದನೋ ಮೆಜೆಸ್ಟಿಕ್ಕಿಂದನೋ ರಾಮವಳ್ಳಿ ಹೋಗೋ ಬಸ್ ಬೇಕಾದ್ರೂ ಹತ್ಕೋಬೋದು. ಹತ್ಕೊಂಡು ಬಂದು ದೊಡ್ಡ ಆಲದ ಮರ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಪ್ರತಿ ಸಲ ಎಂಡಿಗೆ ನಾ ಮಾತಾಡ್ತಿದ್ದೆ, ಇವತ್ತು ನೀವು ಮಾತಾಡ್ರಿ. ಹೇಳ್ರಿ ಹೆಂಗೆ ಅನಿಸ್ತದೆ ದೊಡ್ಡ ಆಲದ ಮರ? ದೊಡ್ಡ ಮರ ಭಾಳ ದೊಡ್ಡದಾಗೈತೆ. 2 ಎಕರೆ 22 ಗುಂಟೆ ದೊಡ್ಡದಾಗೈತೆ ದೋಸ್ತ. 3 ಎಕರೆ ಒಂಚೂರು ಸ್ವಲ್ಪ ಕಡಿಮೆ ಐತೆ. ಮರ ಕೊಡ್ತಾರ ನಮ್ದೇನ ಈಗ ಅಕ್ಕಪಕ್ಕ ಹೊಲ ಇದ್ರೆ ನಾವು ಬೆಳೆಸ್ಕೊರಿ. ಸರ್ಕಾರದವ್ರು ಬಂದೋದೈತಿದ್ರಿ. ದೊಡ್ಡ ಆಲದ ಮರದ ಕೆಳಗ ಅದು ಇದು ಶೇಂಗಾ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಹತ್ತಿ, ಕುಸುಬಿ, ನವಣಿ, ಹೆಸರು, ಕಡ್ಲಿ. ಅದು ದೇಶದೊಳಗೆ ಇರೋ ಈ ತರದ ಮರಗಳೊಳಗೆ ಇದು 6ನೇದು ಅಷ್ಟು ದೊಡ್ಡ ಮರ ಐತಿ. ಇದು ಅತಿ ದೊಡ್ಡದು. 400 ವರ್ಷ ನಿಂತೈತಲ್ಲ ಹೇಳೋ ದೋಸ್ತ. ಅದು 2 ಎಕರೆ ಪ್ರದೇಶದಾಗ ಹಬ್ಕೊಂಡೈತಿ. ಅಂದ್ರೆ ನಮ್ಮ ಅಜ್ಜ ಮುತ್ತಜ್ಜಗಳು ಹಿಂದಿನ ಕಾಲದಾಗಿಂದ. ಹಾ
ಅದಕ್ಕೆ ದರ್ಶನ ಅವ್ರ ಅಜ್ಜ ಬರ್ದೋಗಾರಲ್ಲ ಅಲ್ಲಿ ಏನಂತ ಹಾಂ ದರ್ಶನ್ ಬರಗಾಲ ಬರ್ದೋಗಾರಲ್ಲ. ಇವ್ರ ಮುತ್ತ ನಮ್ಮ ದರ್ಶಾರ್ ಪೂರ್ವಜರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬಂದು ಇಲ್ಲಿ ಕೆತ್ತನೆ ಮಾಡೋಗ್ಯಾರ ದೊಡ್ಡ ಆಲದ ಮರದ ಮ್ಯಾಗೆ. ನನ್ನ ಹೆಸರು ದರ್ಶನ್ ಬರಗಾಲಿ ಅಂತ ಬರ್ದೋಗಾರ. ಅವ್ರಿಗೆ ಗೊತ್ತಿರ್ತೀವಿ ಮೊಮ್ಮಗನ ಹೆಸರು ದರ್ಶನ ಅಂತ ಇಡ್ತೀವಿ ಅಂತ. ಅಲ್ಲೇ ಥ್ಯಾಂಕ್ಸ್ ಅಜ್ಜ. ಎಸ್ ಇದ ಮಸ್ತಂಗ ಇದ ಖುಷಿಗೆ ಗುಡ್ ಬೈ ಹೇಳ. ಸುತ್ತ ಹಾಕಿದ್ವಿ ಮಸ್ತಂಗ ರೌಂಡ್ ಹಾಕಕ್ಕೆಲ್ಲ ಜಾಗ ಐತಿ, ಫುಟ್ಪಾತ್ ಗತಿ ಮಸ್ತ್ ಮಾಡ್ಯಾರ. ನಿಮಗೇನಿಲ್ಲ ಯಾವ ಸೈಡಿಂದನೂ ಯಾವ ಆ್ಯಂಗಲಿಂದನೂ ಪೂರಾ ದೊಡ್ಡ ಆಲದ ಮರನ ತೋರ್ಸಕ್ಕೆ ಸಾಧ್ಯನೇ ಇಲ್ಲ. 2 ಎಕರೆ 22 ಗುಂಟೆ ಒಳಗೆ ಹಬ್ಕೊಂಡಿದ್ದು ಎಲ್ಲಿಂದ ತೋರ್ಸೋಣ ನಾವು. ಸೊ ಯಾವುದೋ ಅಕ್ಕಪಕ್ಕದ ಬಿಲ್ಡಿಂಗ್ ಹತ್ತಿದ್ರು ತೋರ್ಸೋಕ್ಕಾಗೋದಿಲ್ಲ. ಒಂದು ಏರಿಯಲ್ ಶಾಟ್ನಾಗ ಅಂದ್ರೆ ಡ್ರೋನ್ ಶಾಟ್ನಾಗ ತೋರ್ಸೋಕ್ಕೆ ಸಾಧ್ಯ. ನಿಮ್ಗೆ ಮೇಲ್ಗಡೆಯಿಂದ ಅಷ್ಟೇ ಆಕಾಶದಿಂದಾನೆ ಕಾಣ್ಬೇಕೇನು ದೊಡ್ಡ ಆಲದ ಮರ ಪೂರಾ ನೋಡ್ಬೇಕು ಅಂದ್ರೆ. ಸೊ ಹಿಂಗೆ ಸುತ್ತ ಹಾಕಿ ತೋರಿಸ್ಬೇಕಷ್ಟೆ. ಸುತ್ತಾಕಿ ತೋರಿಸೋ ಪ್ರಯತ್ನ ಮಾಡೇವಿ. 400 ವರ್ಷ ಹಳೇದಷ್ಟು ಇರೋ ಮರ ಇದೆ, 400 ವರ್ಷದಷ್ಟು ಹಳೆ ಮರ. ಸೊ ಭಾಳ ಚಲೋ ಐತಿ. ಬರ್ರಿ ಫ್ಯಾಮಿಲಿ ಕರ್ಕೊಂಡು ಒಂದು ಬೆಂಗಳೂರಿನಾಗ ಇರೋದಂತೂ ಪಿಕ್ನಿಕ್ ಥರ ಬಂದು ಹೋಗ್ಬೋದು. ಇನ್ನು ಯಾರಾದರೂ ಯಾವಾಗಾರ ಬೆಂಗಳೂರಿಗೆ ಬಂದಿರಿ ಅಂದ್ರೆ ಬೇರೆ ಡಿಸ್ಟ್ರಿಕ್ಕಿಂದ ನಮ್ಮ ಉತ್ತರ ಕರ್ನಾಟಕದ ಸೈಡ್ನವರು, ದಕ್ಷಿಣ ಕರ್ನಾಟಕದ ಸೈಡ್ನವರು, ಆ ಕಡೆಯವ್ರು ಈ ಕಡೆಯವ್ರು ಎಲ್ಲಿಂದ ಆದರೂ ಹಿಂಗೆ ಬೆಂಗಳೂರಿಗೆ ಬಂದಿರಿ ಅಂದ್ರೆ ಒಂದು ಅರ್ಧ ದಿನದ ಮಟ್ಟಿಗೆ ಹಿಂಗೆ ಬಂದು ಹೋಗ್ಬೋದು ರೀ. ನಿಮಗೆ ದೊಡ್ಡ ಆಲದ ಮರ ನೋಡ್ಬೋದು. ಅದರ ಪಕ್ಕದಾಗ ಅದಕ್ಕಿಂತ ಮುಂಚೆ ನಿಮಗೆ ಮುಕ್ತಿನಾಗ ಟೆಂಪಲ್ ಸಿಗುತ್ತೆ, ಅದನ್ನು ನೋಡ್ಬೋದು. ಅಲ್ಲೂ ಒಂದು ಆರಾಮಾಗಿ ಕಾಲ ಕಳಿಬೋದು. ಹೊಸದಾಗಿ ಟೆಂಪಲ್ ಕಟ್ತಾರೆ, ಅಲ್ಲೂ ಚೆನ್ನಾಗೈತಿ. ಜೊತೆಗೆ ದೊಡ್ಡ ಆಲದ ಮರನೂ ಚೆನ್ನಾಗೈತಿ. ಒಂದು ಫ್ಯಾಮಿಲಿ ಪಿಕ್ನಿಕ್ಕಿಗಂತೂ ಬರ್ಬೋದು ನೋಡ್ರಿ. ಮಸ್ತ್ ಸ್ಪಾಟ್, ಎಂಜಾಯ್ ಮಾಡ್ಬೋದು. ಮತ್ತೊಂದು ವ್ಲಾಗ್ನಾಗ ಸಿಗೋಣಂತ. ಬಾಯ್ ಬಾಯ್.